ಇದೀಗ ಬೆಳ್ಳಂಬೆಳಗ್ಗೆ ಯಶ್ ಅವರು ದರ್ಶನ್ ಅವರ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಯಾವ ವಿಚಾರಕ್ಕೆ ಏನು ಮಾತಾಡಕ್ಕೆ ಸೊ ಬನ್ನಿ, ಇದೀಗ ಮನೆಯಲ್ಲಿ ವಿಜಯಲಕ್ಷ್ಮಿ ಅವರಿದ್ದಾರೆ. ಏನಾಗುತ್ತೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ತಿಳಿಸಿಕೊಡ್ತೀನಿ ವೀಕ್ಷಕರೇ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಕನ್ನಡದ ಹೆಸರಾಂತ ನಟ ಆಗಿರುವಂತಹ ದರ್ಶನ್ ಅವರು ಇದೀಗ ಜೈಲಿನ ಸೆರವಾಸವನ್ನು ಅನುಭವಿಸ್ತಾ ಇದ್ದಾರೆ. ಯಾವ ವಿಚಾರಕ್ಕೆ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿ ನಿಮಗೆ ಗೊತ್ತಿದೆ ವೀಕ್ಷಕರೇ, ನಾವೇನು ಹೇಳೋದು ಬೇಡ. ಸೊ ಸದ್ಯ ಇದೀಗ ದರ್ಶನ್ ಅವರು ಇದೀಗ ಜೈಲುವಾಸ ಅನುಭವಿಸುತ್ತಿರುವಾಗ ಇದೀಗ ಒಬ್ಬಂಟಿಯಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು. ಸೊ ಇವತ್ತು ಅವರ ಸಪೋರ್ಟ್ಗೆ ಅವರ ತಮ್ಮ ಆಗಿರುವಂತಹ ದಿನಕರ್ ತೂಗುದೀಪ್ ಅವರು ಕೂಡ ಸಪೋರ್ಟ್ ಆಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಯಾವುದೇ ಒಂದು ಪ್ರಬಲ ಒಂದು ಶಕ್ತಿ ಇಟ್ಕೊಂಡ್ರು ಕೂಡ ಅವರನ್ನ ಬೆಳೆಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಇದೀಗ ಯಶ್ ಅವರನ್ನ ಭೇಟಿ ಮಾಡಿದ್ದಾರೆ, ಅವರನ್ನ ಮನೆಗೆ ಕರೆಸಿಕೊಂಡಿದ್ದಾರೆ, ಬನ್ನಿ ನಿಮ್ಮ ಹತ್ರ ಮಾತಾಡಬೇಕು ಅಂತ. ಸೊ ದರ್ಶನ್ ವಿಚಾರವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಹೌದು, ದರ್ಶನ್ ಹಾಗೆ ಯಶ್ ಅವರು ಎಷ್ಟು ಕ್ಲೋಸ್ ಫ್ರೆಂಡ್ ಅಂತ ನಿಮಗೆ ಗೊತ್ತು. ಸೊ ಸುಮಲತಾ ಅವರ ರಾಜಕೀಯ ವಿಚಾರದಲ್ಲೂ ಕೂಡ ಜೋಡೆತ್ತುಗಳಾಗಿ ಸಪೋರ್ಟ್ ಮಾಡಿದ್ರು. ಸೊ ಇವತ್ತು ಸುಮಲತಾ ಅವರು ಯಾವುದೇ ಕಾರಣಕ್ಕೂ ದರ್ಶನ್ ಅವರ ಮುಖವನ್ನ ನೋಡ್ಲಿಕ್ಕೆ ಬಂದಿಲ್ಲ ಜೈಲಿನಲ್ಲಿ. ಸೊ ಯಶ್ ಅವರಿಗೆ ಇದೀಗ ಫೋನ್ ಮಾಡಿ ಮಾತನಾಡಿಸಿದ್ದು ಮನೆ ಕರೆದು ಇದೀಗ ದರ್ಶನ್ ಅವರನ್ನ ಬಿಡಿಸುವ ಪ್ರಯತ್ನವನ್ನ ಮಾಡಲಿಕ್ಕೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಯಾವ ರೀತಿ ಮಾತುಕತೆ ಮಾಡಿದ್ದಾರೆ, ಯಾವ ಪ್ರಯತ್ನವನ್ನ ಮಾಡಬಹುದು, ಹೇಗೆ ಮಾಡಬಹುದು, ಸೊ ಎಲ್ಲವನ್ನ ಕೂಡ ಮಾತನಾಡಿದ್ದಾರೆ. ಸದ್ಯ ಇದೀಗ ಯಶ್ ಅವರು ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಸಪೋರ್ಟ್ ಮಾಡ್ತಾರಾ ಎಂಬುದನ್ನ ನಾವು ಕಾದು ನೋಡಬೇಕು ವೀಕ್ಷಕರೇ. ಸೊ ಏಕೆಂದ್ರೆ ಜೋಡೆತ್ತುಗಳಾಗಿ ಇವತ್ತು ಕೂಡ ಜೋಡೆತ್ತುಗಳೇ ಅಂತಾನೆ ಕರೀತಾರೆ ಇವರಿಬ್ಬರನ್ನ ಎಲ್ಲೂ ನೋಡಿದ್ರು ಸಹ. ಸೊ ಯಶ್ ಅವರು ಇದೀಗ ಕೆಲವೊಂದಿಷ್ಟು ಕೆಜಿಎಫ್ ಸಿನಿಮಾಗಳಲ್ಲಿ ಬ್ಯುಸಿ ಕೂಡ ಆಗಿದ್ರು. ಸೊ ಇವತ್ತು ದರ್ಶನ್ ಅವರ ಮನೆಗೆ ಎಂಟ್ರಿ ಕೊಟ್ಟಿದ್ದು ಒಂದು ಕುತೂಹಲ ಕೆರಳಿಸಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಯಶ್ ಹಾಗೆ ದರ್ಶನ್ ಇವರಿಬ್ಬರ ಸ್ನೇಹ ಹೇಗಿದೆ ಎಂಬುದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ದರ್ಶನ್ ಅವರ ಬಿಡಿಸಲಿಕ್ಕೆ ಯಶ್ ಅವರು ಪ್ರಯತ್ನವನ್ನ ಮಾಡ್ತಾರಾ, ಇದೀಗ ವಿಜಯಲಕ್ಷ್ಮಿ ದರ್ಶನ್ ಅವರ ಸಪೋರ್ಟ್ ಬೆನ್ನೆಲುಬಾಗಿ ನಿಲ್ತಾರಾ ಎಂಬುದನ್ನ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.